ನಮ್ಮ ಸರಾಕೆಯಲ್ಲಿ ತುಂಬಾ ಮುಖ್ಯವಾಗಿ ಕೆಲಸ ಮಾಡೋದು ಈ ಜೇಡರ ಕಲ್ಲು. ಸೌತ್ ಕೊರಿಯಾದಲ್ಲಿ ತುಂಬಾ ಅತಿ ಹೆಚ್ಚು ಪ್ರಸಿದ್ಧಿ ಆಗಿರೋದು ಜೇಡಾ ಸ್ಟೋನ್. ಈ ತರ ನಾವು ಮ್ಯಾಟ್ ಅಲ್ಲಿ ಮಲಗಿಸಿ ಮೇಲ್ಗಡೆ ಬಟ್ಟೆಯನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ರೆ ಈ ಜೇಡರ ಕಲ್ಲಿನ ಒಳಗಡೆ ಇರತಕ್ಕಂಥ ಶಕ್ತಿ ಮನುಷ್ಯನ ದೇಹದ ಒಳಗಡೆ ಹೋಗಿ ಸೇರುತ್ತೆ. ಈ ಮ್ಯಾಟ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಅಷ್ಟು ರಕ್ತವನ್ನ ಶುದ್ಧೀಕರಿಸ್ತಾ ಕೆಲಸ ಮಾಡುತ್ತೆ. ನೀವು 30 ಕಿಲೋಮೀಟರ್ ನಡ್ಕೊಂಡು ಹೋಗುವಾಗ ದೇಹದಿಂದ ಎಷ್ಟು ಸೆಕೆಂಡ್ ನೀರು ಆಚೆ ಬರುತ್ತೋ ಅಷ್ಟು ಸೆಕೆಂಡ್ ನೀರನ್ನ ಒಂದೇ ಗಂಟೆಯಲ್ಲಿ ತೆಗಿತಕ್ಕಂಥ ಒಂದು ಉತ್ತಮವಾದ ಉಪಕರಣ ನನ್ನ ಜೇಡ್ ಬೆಡ್. ಎಲ್ಲ ಕೇಳಿರ್ತೀವಿ, ಪವಾಡ ಆಯ್ತು, ಮಿರಾಕಲ್ಸ್ ಆಯ್ತು, ಹಂಗಾಯ್ತು ಹಿಂಗಾಯ್ತು. ಆದ್ರೆ ನನ್ನ ಜೀವನದಲ್ಲೇನೆ ಇದು ಸರಾಕೆರ್ ಬಂದ್ಮೇಲೆ ತುಂಬಾ ಪವಾಡ ಆಯ್ತು. ಇದು ಹೆಂಗೆ ಈ ಜೇಡಾ ಸ್ಟೋನ್ ನಮ್ಮನ್ನ ಕಾಪಾಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಈಗ ಎಲ್ಲರೂ ಕೂಡ ಗೊತ್ತಿದೆ. ನೋಡಿ, ಇದು ನಾನು ಹೇರ್ಸ್ ಫೋಲ್ಡ್ ಮಾಡಿ ಸುತ್ತಿದ್ದೀನಿ. ಇದೇ ಹೇರ್ಸು ಸುಟ್ಟ ಇದೆ. ಇದನ್ನ ಇದ್ರ ಮೇಲೆ ಕೂಡ ಇಟ್ಟಿದ್ದೀನಿ. ಯಾವುದೇ ತರ ಹೇರ್ಸ್ ಸುಡ್ತಾ ಇಲ್ಲ, ನೀವು ನೋಡ್ಬೋದು. ಈ ತರ ಏರೇ ಡ್ಯಾಮೇಜ್ ಆಗಲ್ಲ ಅಂತಂದ್ರೆ ಮನುಷ್ಯನ ದೇಹ ಎಷ್ಟರ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಇವತ್ತು ನಾನು ವಾಟರ್ ಬಗ್ಗೆ ಹೇಳಿದೆ, ಮಸಾಜರ್ ಬಗ್ಗೆ ಹೇಳಿದೆ. ಜೊತೆನಲ್ಲಿ ನಮ್ಮ ಹತ್ರ ಜೇಡ್ ಹೆಲ್ತ್ ಬೆಡ್, ಇದರಲ್ಲಿ ಜೇಡಾ ಸ್ಟೋನ್ಸ್ ಇರುತ್ತೆ. ನಾವು ನೋಡ್ಬೋದು ಈ ಒಂದು ಬೆಡ್ಡಿನ ಮೇಲ್ಗಡೆ 700 ಕಲ್ಲುಗಳನ್ನ ಹಾಕಿದ್ದಾರೆ. ನಮ್ಮ ಸರಾಕೆಯಲ್ಲಿ ತುಂಬಾ ಮುಖ್ಯವಾಗಿ ಕೆಲಸ ಮಾಡೋದು ಈ ಜೇಡರ ಕಲ್ಲು. ಆ ಜೇಡರ ಕಲ್ಲು ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು. ಇದು ಜೇಡರ ಕಲ್ಲು. ಇದು ಈ ಜೇಡರ ಕಲ್ಲು ಎಷ್ಟರ ಮಟ್ಟಿಗೆ ಮನುಷ್ಯನಿಗೆ ಅನುಕೂಲ ಮಾಡುತ್ತೆ. ನೀವು ಸೌತ್ ಕೊರಿಯಾ ಹಿಸ್ಟ್ರಿ ತೆಗೆದು ನೋಡಿ. ಸೌತ್ ಕೊರಿಯಾದಲ್ಲಿ ತುಂಬಾ ಅತಿ ಹೆಚ್ಚು ಪ್ರಸಿದ್ಧಿ ಆಗಿರೋದು ಜೇಡಾ ಸ್ಟೋನ್. ಈ ಜೇಡಾ ಸ್ಟೋನ್ ಅಲ್ಲಿ ಬಿಸಿ ಮಾಡುವಾಗ ಫಾರ್ ಇನ್ಫ್ರಾರೆಡ್ ರೇಸ್ ವಿಟಮಿನ್ ಡಿ ಅಂತಕ್ಕಂಥ ಶಕ್ತಿ ಬಿಡುಗಡೆ ಆಗುತ್ತೆ. ಫಾರ್ ಇನ್ಫ್ರಾರೆಡ್ ರೇಸ್ ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಯಾವ ರೀತಿ ಅನುಕೂಲ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ವಿಟಮಿನ್ ಡಿ ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು. ಈ ಒಂದು ಕಲ್ಲನ್ನ ಬಿಸಿ ಮಾಡುವಾಗ ಈ ಮ್ಯಾಟ್ ಅಲ್ಲಿ ಮಲಗಿರ್ತಕ್ಕಂಥದ್ದು, ಈಗ ಪಕ್ಕದಲ್ಲಿ ನಮ್ಮ ಅಜ್ಜಿ ಒಬ್ಬರು ಮಲಗಿದ್ದಾರೆ. ಅಜ್ಜಿ ನಿಮ್ಮ ಹೆಸರು? ಸಿದ್ಧಗಂಗಮ್ಮ. ಇವ್ರು ಮಲಗಿದ್ದಾರೆ. ಈ ತರ ನಾವು ಮ್ಯಾಟ್ ಅಲ್ಲಿ ಮಲಗಿಸಿ ಮೇಲ್ಗಡೆ ಬಟ್ಟೆಯನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ರೆ ಈ ಜೇಡರ ಕಲ್ಲಿನ ಒಳಗಡೆ ಇರತಕ್ಕಂಥ ಶಕ್ತಿ ಮನುಷ್ಯನ ದೇಹದ ಒಳಗಡೆ ಹೋಗಿ ಸೇರುತ್ತೆ. ಯಾವಾಗ ಈ ಜೇಡ್ ಸ್ಟೋನ್ ಶಕ್ತಿ ಮನುಷ್ಯನ ಒಳಗಡೆ ಹೋಗಿ ಸೇರುತ್ತೋ ಅವಾಗ ಅವರ ದೇಹದ ಒಳಗಡೆ ಇರತಕ್ಕಂಥ ರಕ್ತ, ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಕೆಲಸ ಮಾಡೋದು ರಕ್ತನೇ, ಎಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಷಯ. ರಕ್ತ ಇಲ್ಲ ಅಂದ್ರೆ ಆ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ತುಂಬಾ ಜನರಿಗೆ ನನ್ನ ಸರಾಕೆರೆ ಬರೋಕ್ಕಿಂತ ಮುಂಚೆ ರಕ್ತ ಇದ್ರೆ ಕಪ್ಪಾಗಿರುತ್ತೆ. ನೀವು ಆ ಪೋಸ್ಟರ್ ಅಲ್ಲಿ ಕೂಡ ನೋಡ್ಬೋದು, ಇಲ್ಲೂ ಕೂಡ ನೋಡ್ಬೋದು, ಕಪ್ಪಾಗಿರುತ್ತೆ. ಸ್ವಲ್ಪ ದಿನದಲ್ಲಿ ಹೋಗಿ ಟೆಸ್ಟ್ ಮಾಡಿಸಿ ನೋಡಿಸಿ ರಕ್ತ ಬಂದು ಸ್ವಲ್ಪ ಶುದ್ಧೀಕರಣ ಆಗಿರುತ್ತೆ. ಇನ್ನೂ ಸ್ವಲ್ಪ ದಿವಸ ಬಿಟ್ಟು ನೋಡಿ ರಕ್ತ ಸಂಪೂರ್ಣವಾಗಿ ಶುದ್ಧೀಕರಣ ಆಗಿರುತ್ತೆ. ಈ ಮ್ಯಾಟ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಅಷ್ಟು ರಕ್ತವನ್ನ ಶುದ್ಧೀಕರಿಸ್ತಾ ಕೆಲಸ ಮಾಡುತ್ತೆ. ಯಾವ ರೀತಿ ಶುದ್ಧೀಕರಣ ಮಾಡುತ್ತೆ? ಈಗ ಎಲ್ಲ ಹೇಳ್ತಾರೆ ವಾಕ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ಓಡಿ, ಜಿಮ್ಗೆ ಹೋಗಿ, ನೆಕ್ಸ್ಟ್ ಯೋಗ ಮಾಡಿ ಅಂತೇಳಿ. ಹೌದು, ಅದೆಲ್ಲ ತುಂಬಾ ಒಳ್ಳೆ ಕೆಲಸಗಳೇ. ಯೋಗ ಮಾಡೋದು, ಜಿಮ್ ಮಾಡೋದು, ವಾಕ್ ಮಾಡೋದು, ಎಕ್ಸರ್ಸೈಸ್ ಎಲ್ಲ ತುಂಬಾ ಒಳ್ಳೆ ಕೆಲಸಗಳೇ. ಇವಾಗ ವಯಸ್ಸಾದಂತ ಜನ ಅದನ್ನ ಮಾಡ್ಲಿಕ್ಕೆ ವ್ಯಾಯಾಮನ ಮಾಡಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಏನಕ್ಕೆ? ಮಂಡಿ ಸೌದೋಗ್ಬಿಡ್ತು, ನನಗೆ ತುಂಬಾ ಒಬಾಸಿಟಿ ಆಗಿದ್ದೀನಿ, ಕಾಯಿಲೆಗಳು ಜಾಸ್ತಿ ಇದೆ ಅಂತ ಹೇಳ್ತಾ ಇದಾರೆ. ಕಾಯಿಲೆಗಳು ಜಾಸ್ತಿ ಇದೆ ಅಂತ ಹೇಳೋದ್ರಿಂದ ಅವರಿಗೆ ಹೊರಗಡೆ ಎದ್ದು ಹೋಗ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಕೊರಿಯನ್ ಟೆಕ್ನಾಲಜಿ ಏನ್ ಮಾಡಿದಾರೆ ಅಂದ್ರೆ ಜಸ್ಟ್ ನೀವು ಈ ಬೆಡ್ ಅಲ್ಲಿ ಬಂದು 1 ಅವರ್ ಮಲಗಿ. ಈ ಟ್ರೀಟ್ಮೆಂಟ್ ಯಾವಾಗ ತಗೋಬೇಕು? ಬೆಳಿಗ್ಗೆ ತಿಂಡಿಗಿನ ಮುಂಚೆ ಒಂದ್ಸಲ ತಗೋಬೇಕು, ನೈಟ್ ಊಟ ಆದ ನಂತರ ಒಂದ್ಸಲ ತಗೋಬೇಕು. 2 ಬಾರಿ ಮಾತ್ರ ಈ ಬೆಡ್ ಅಲ್ಲಿ ನಾವು ಥೆರಪಿ ಮಾಡಿದ್ರೆ ನಮ್ಮ ದೇಹಕ್ಕೆ ಎಷ್ಟು ಮಟ್ಟಕ್ಕೆ ಎಕ್ಸರ್ಸೈಸ್ ಬೆನಿಫಿಟ್ಸ್ ಬೇಕೋ ಅಷ್ಟು ಕೂಡ ಇಲ್ಲಿ ಕೊಟ್ಬಿಡುತ್ತೆ. ಎಕ್ಸಾಂಪಲ್ ನಾವ್ ಹೆಂಗೆ ಹೇಳ್ತೀವಿ ಅಂದ್ರೆ ನೀವು 30 ಕಿಲೋಮೀಟರ್ ನಡ್ಕೊಂಡು ಹೋಗುವಾಗ ದೇಹದಿಂದ ಎಷ್ಟು ಸೆಕೆಂಡ್ ನೀರು ಆಚೆ ಬರುತ್ತೋ ಅಷ್ಟು ಸೆಕೆಂಡ್ ನೀರನ್ನ ಒಂದೇ ಗಂಟೆಯಲ್ಲಿ ತೆಗಿತಕ್ಕಂಥ ಒಂದು ಉತ್ತಮವಾದ ಉಪಕರಣ ನನ್ನ ಜೇಡ್ ಬೆಡ್, ಈ ಜೇಡಾ ಮ್ಯಾಟ್. ಇದರ ಅನುಕೂಲ ಸಾಕಷ್ಟಿದೆ. ಇದರಲ್ಲಿ ಮಲಗುವಾಗ ಫ್ಯಾಟ್ ಕೂಡ ರೆಡ್ಯೂಸ್ ಆಗುತ್ತೆ, ರಕ್ತ ಸಂಚಾರ ಕೂಡ ತುಂಬಾ ಚೆನ್ನಾಗುತ್ತೆ, ನರಗಳು ಕಂಪ್ರೆಸ್ ಆಗಿರುವಾಗ ಅದು ಕೂಡ ಓಪನ್ ಆಗುತ್ತೆ. ನೆಕ್ಸ್ಟ್ ದೇಹದ ಒಳಗಡೆ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ. ಸೊ ಅದು ಕಂಪ್ರೆಸ್ ಆಗಿರೋದೆಲ್ಲ ನೋಡಿದಿರ ಸರ್? ನೋಡಿರೋದು ಅಂದ್ರೆ ಅದನ್ನ ನಾವು ಡಾಕ್ಟರ್ ಹತ್ರ ಹೋಗಿ ಕೇಳ್ಬೇಕು. ನಾನು ಡಾಕ್ಟರ್ ಅಲ್ಲ, ಅದಕ್ಕೆ ನಾನು ಇದು ಗೈಡರ್. ಅಂದ್ರೆ ಈ ಒಂದು ಥೆರಪಿಯಲ್ಲಿ ಏನೆಲ್ಲ ಅನುಕೂಲಗಳಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮನುಷ್ಯನ ದೇಹದಲ್ಲಿ ಫಸ್ಟ್ ಮೊದಲಿಗೆ ಏನಾಗುತ್ತೆ ಅಂದ್ರೆ ಒಂದು 40 ವರ್ಷ 50 ವರ್ಷ ಆದ ನಂತರ ಇದೆಲ್ಲ ಕಟ್ಕೊಂಡ್ಬಿಡ್ತಿದ್ರ ರಕ್ತನಾಳಗಳಲ್ಲಿ ಹೋಗಿ ಎಲ್ಲ ಬ್ಲಾಕ್ ಆಗ್ಬಿಡುತ್ತೆ. ಅಂದ್ರೆ ಈಗ ಊಟ ನಮ್ಗೆ ಗೊತ್ತಿದೆ, ಎಲ್ಲ ಊಟ ಒಂದು ವಿಷ ಹಾಕಿ ಬೆಳಿತಾ ಇದೀವಿ, ಎಂಡೋಸಲ್ಫಾನ್ ಆಗಿ ಬೆಳಿತಾ ಇದೀವಿ. ಯಾವಾಗ ಎಂಡೋಸಲ್ಫಾನ್, ಯೂರಿಯಾ ಇದೆಲ್ಲ ದೇಹದ ಒಳಗಡೆ ಹೋಗಿ ಸೇರುತ್ತೋ ಅವಾಗ ತುಂಬಾ ಅತಿ ಹೆಚ್ಚಾದ ಸಮಸ್ಯೆಗಳು ಒಳಗಡೆ ಕಾಡ್ಲಿಕ್ಕೆ ಶುರುವಾಗುತ್ತೆ. ಆತರ ಒಂದು ಬ್ಲಾಕೇಜ್ ಆಗಿರ್ತಕ್ಕಂಥ ರಕ್ತನಾಳಲ್ಲಿರ್ತಕ್ಕಂಥ ಕೆಟ್ಟ ಅಂಶವನ್ನ ತೆಗಿತಕ್ಕಂಥ ಕೆಲಸ ಈ ಜೇಡ್ ಬೆಡ್ ಮಾಡುತ್ತೆ. ಈ ಜೇಡ್ ಬೆಡ್ ಅಲ್ಲಿ ಮಲ್ಕೊಳ್ಳುವಾಗ ಸಂಪೂರ್ಣ ರಕ್ತ ಶುದ್ಧೀಕರಣ ಆಗುತ್ತೆ, ಜೊತೆ ರಕ್ತನಾಳಗಳು ಚೆನ್ನಾಗಿ ಫಂಕ್ಷನ್ ಆಗುತ್ತೆ, ರಕ್ತ ಪ್ಯೂರಿಫೈ ಆಗೋದ್ರಿಂದ ಆಕ್ಟಿವ್ನೆಸ್ ಇರುತ್ತೆ. ಆಕ್ಟಿವ್ ಆಗಿರೋದ್ರಿಂದ ಅವರ ಚಟುವಟಿಕೆಗಳು, ದಿನನಿತ್ಯದ ಕೆಲಸಗಳನ್ನು ಚೆನ್ನಾಗಿ ಮಾಡ್ಕೋಬಹುದು. ವಾಕ್ ಮಾಡೋದು ತುಂಬಾ ಒಳ್ಳೇದು, ಎಕ್ಸರ್ಸೈಸ್ ಮಾಡೋದು ಕೂಡ ತುಂಬಾ ಒಳ್ಳೇದು. ಆ ಒಂದು ಬೆನಿಫಿಟ್ ಅನ್ನ ನಾವು ಮಲಗಿರೋ ಜಾಗದಲ್ಲೇ ಕೊಡ್ಲಿಕ್ಕೆ ರೆಡಿ ಮಾಡಿದಂತ ಉತ್ತಮವಾದ ಥೆರಪಿ ಸರಾಕೆ ಸೌತ್ ಕೊರಿಯನ್ ಜೇಡ್
ಥರ್ಮಲ್ ಬೆಡ್. ಒಳಗಡೆ ಥರ್ಮಲ್ ಲೇಯರ್ಸ್ ಇರುತ್ತೆ, ಉತ್ತಮವಾದ ಥರ್ಮಲ್ ಲೇಯರ್ಸ್, ಕ್ವಾಲಿಟಿ ಆಗಿರ್ತಕ್ಕಂಥ ಥರ್ಮಲ್ ಲೇಯರ್ಸ್ ಅನ್ನು ಹಾಕಿರ್ತಾರೆ, ಸೆನ್ಸರ್ ಅನ್ನು ಅಳವಡಿಸಿರ್ತಾರೆ. ಯಾವುದೇ ರೀತಿಯಾದ ಮನುಷ್ಯನಿಗೆ ಸಮಸ್ಯೆ ಆಗಲ್ಲ. ತುಂಬಾ ಜನ ಕೇಳ್ತಾರೆ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ರಲ್ಲ ಏನೋ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನನ್ನ ಥೆರಪಿ 40-50 ವರ್ಷವಾಗಿ ತಗೊಳ್ತಕ್ಕಂಥ ಜನರಿಗೆ ಇವತ್ತು ಯಾವುದೇ ರೀತಿಯಾದ ಅಡ್ಡ ಪರಿಣಾಮ ಆಗಿಲ್ಲ. ಧೈರ್ಯವಾಗಿದ್ರೆ ಮಲಗಬಹುದು. ಸರ್ ನಿಮ್ಮ ಹತ್ರ ಅದು ಸರ್ಟಿಫಿಕೇಟ್ ಆಗಿ ಜನಗಳೇ ಕಣ್ಮುಂದೆ ಇದ್ದು ಹೇಳ್ತಾರೆ ನಾನು 50 ವರ್ಷವಾಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಹೌದು, ಸರ್ಟಿಫಿಕೇಟ್ ಬೇಕಾದ್ರೆ ಸಿಕ್ಕತ್ತೆ. ಸೌತ್ ಕೊರಿಯಾ ದೇಶದಲ್ಲಿ ಆ ಸರ್ಟಿಫಿಕೇಟ್ ಕೂಡ ಇದೆ, ಅದು ರುಜುವಾತ್ ಕೂಡ ಮಾಡಿದ್ದಾರೆ. ಸೌತ್ ಕೊರಿಯಾ ದೇಶದಲ್ಲಿ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡುವಾಗ ಅದೆಲ್ಲ ಕೂಡ ಸಿಕ್ಕತ್ತೆ. ಪಕ್ಕದಲ್ಲಿ ಹಾಗೆ ನಮ್ಮ ಅಮ್ಮ ಬಯ್ಯರ್ ಅಮ್ಮ ಒಬ್ರು ಇದ್ದಾರೆ, ಬನ್ನಿ ಅವ್ರ ಹತ್ರ ನಾವು ಕೇಳಿ ನೋಡೋಣ. ಅಮ್ಮ ನಮಸ್ತೆ ಅಮ್ಮ, ನಿಮ್ಮ ಹೆಸರು ಅಮ್ಮ? ಹೇಮಲತಾ ಅಮ್ಮ. ಏನ್ ಕೆಲಸ ಮಾಡ್ತಾ ಇರ್ತೀರಾ? ಟೀಚರ್ ಆಗಿದ್ದೆ, 30 ವರ್ಷದಿಂದ ಟೀಚರ್ ಕೆಲಸ ಮಾಡಿದ್ದೀನಿ. ಈಗ 1 ವರ್ಷ ಆಯ್ತು ಬಿಟ್ಟು. ಏನ್ ಪ್ರಾಬ್ಲಮ್ಸ್ ಇತ್ತು ಸರ್ ಹಾಕಿರ ಬರಕಿನ ಮುಂಚೆ? ತುಂಬಾ ಪ್ರಾಬ್ಲಮ್ಸ್ ಇತ್ತು, ಹೇಳಕ್ಕೆ ಆಗಲ್ಲ. ಮೇಲಿಂದ ಕಾಲ್ ನೆತ್ತಿವರೆಗೂ ಫುಲ್ ಪ್ರಾಬ್ಲಮ್ಸ್ ಇತ್ತು. ಅಂದ್ರೆ ತುಂಬಾ ಕೋಲ್ಡ್ ಆಗೋದು, ಮೂಗು ಸೈನಸ್ ಪ್ರಾಬ್ಲಮ್, ಅಲರ್ಜಿಕ್ ರೈನೈಟ್ಸ್ ಅಂತ ಇತ್ತು. ಅದೆಲ್ಲ ಆದ್ಮೇಲೆ ಬ್ಯಾಕ್ ಪೈನ್ ಶುರುವಾಯ್ತು, ಕಾಲ್ ನೋವು, ಏನೇನೋ ಈ ತರ ಎಲ್ಲ ಮಂಡಿ ನೋವು ಎಲ್ಲ ಶುರುವಾಯ್ತು. ಬಟ್ ನನ್ಗೆ ಯಾವ ದೇವರ ಆಶೀರ್ವಾದ ಗೊತ್ತಿಲ್ಲ, ತುಂಬಾ ಬೇಡ್ಕೊಳ್ತಾ ಇದ್ದೆ ದೇವ್ರನ್ನ ಆರೋಗ್ಯ ಬೇಕು ಅಂತ. ನಮ್ಮ ಕೊಲೀಗ ಒಬ್ರು ಇಲ್ಲಿ ಪರಿಚಯ ಮಾಡ್ಕೊಟ್ರು. ಫಸ್ಟ್ ನಾನು ತುಂಬಾ ಹೆದರ್ಕೊಂಡಿದ್ದೆ, ಇದು ಕರೆಂಟ್ ಬೇಡ, ಯಾಕಂದ್ರೆ ನಾನು ಬ್ಯಾಕ್ ಪೇನ್ಗೆ ಕರೆಂಟ್ ಎಲ್ಲ ಕೊಡಿಸ್ಕೊಂಡಿದ್ದೆ. ಇಲ್ಲ ಬೇಡ, ನನ್ಗೆ ಕರೆಂಟ್ ಬೇಡ ಅಂತ. ಮತ್ತೆ ಯಾವ ದೇವರ ಆಶೀರ್ವಾದನೂ ಗೊತ್ತಿಲ್ಲ, ಎಲ್ಲ ಇದು ನೆಟ್ಟಲ್ಲೆಲ್ಲ ಓದ್ಕೊಂಡೆ, ಇದೆಲ್ಲ ತುಂಬಾ ಇಷ್ಟ ಆಯ್ತು. ಬಂದ್ಮೇಲೆ ಕೊರೋನಾ ಸ್ಟಾರ್ಟ್ ಆಯ್ತು. ಸೊ ಅವಾಗ ಬೆಡ್ ತಗೊಂಡೆ, ಯಾಕಂದ್ರೆ ನಾವು ಟೀಚರು ಮಕ್ಕಳ ಜೊತೆ ಎಲ್ಲ ಆಗ್ಬೇಕಾಗತ್ತೆ, ನಾವು ಆ ತರ ಭೇದ ಭಾವ ಮಾಡಕ್ಕಾಗಲ್ಲ. ಸೊ ನಾನು ಅದಕ್ಕೆ ಮ್ಯಾಟ್ ತಗೊಂಡೆ. ಮ್ಯಾಟ್ ಜೊತೆಗೆ ವೈಬ್ರೇಟರ್ ಅಂತ ಬಂತು. ತಗೊಂಡಿದ್ದು ನನ್ನ ಲೈಫಲ್ಲಿ ಮ್ಯಾಜಿಕ್ ಆಗೋಯ್ತು. ಏನಂದ್ರೆ ಎಷ್ಟು ಪ್ರಾಬ್ಲಮ್ಸ್ ಇತ್ತಂದ್ರೆ ಅಷ್ಟು ಪ್ರಾಬ್ಲಮ್ಸ್ ತುಂಬಾ ಚೆನ್ನಾಗಿ ಇದಾಯ್ತು. ಆಮೇಲೆ ಜೇಡ್ ವಾಟರ್ ಮೆಷಿನ್ ತಗೊಂಡ್ವಿ. ಜೇಡ್ ವಾಟರ್ ಮೆಷಿನ್ಗೆ ಸ್ಟೀಮರು, ಬಾಟನ್ ಬೆಲ್ಟು, ಮತ್ತೆ ಇನ್ನೊಂದು ಫುಟ್ ಮಸಾಜರ್ ಅಂತ ಗಿಫ್ಟ್ ಬಂತು. ಆ ನೀರು ತಗೊಂಡ್ಮೇಲಂತೂ ಇನ್ನ ತುಂಬಾ ಮಿರಾಕಲ್ಸ್ ಆಗೋಯ್ತು. ಏನೋ ಎಲ್ಲ ಕೇಳಿರ್ತೀವಿ, ಪವಾಡ ಆಯ್ತು, ಮಿರಾಕಲ್ಸ್ ಆಯ್ತು, ಹಂಗಾಯ್ತು ಹಿಂಗಾಯ್ತು. ಆದ್ರೆ ನನ್ನ ಜೀವನದಲ್ಲೇನೆ ಇದು ಈ ಸರಾಕೆರ್ಗೆ ಬಂದ್ಮೇಲೆ ತುಂಬಾ ಪವಾಡ ಆಯ್ತು. ಯಾವ ದೇವರ ಆಶೀರ್ವಾದನೂ ಗೊತ್ತಿಲ್ಲ, ಅಂತೂ ದೇವರಲ್ಲಿ ಕೇಳ್ಕೊಂಡಿದ್ದಕ್ಕೆ ನನ್ಗೆ ಸಂಪೂರ್ಣ ಆರೋಗ್ಯ ಕೊಟ್ಟಿದ್ದಾನೆ. ನನ್ನ ನೋಡಿದವ್ರೆಲ್ಲರೂ ಏನ್ ಹೇಳ್ತಾರೆ ಅಂದ್ರೆ, ನಾನ್ ಮೊದ್ಲಿದ್ದಕ್ಕೂ 25-30 ವರ್ಷ ನಾನ್ ಹೇಗೆ ಇದ್ದೆ ಅಂದ್ರೆ ಇವಾಗಿರೋದಕ್ಕೂ ಆಕಾಶ ಭೂಮಿಯಷ್ಟು ಅಂತರ ಇದೆ. ನೀನ್ ಮೊದ್ಲು ಹೇಗಿದ್ಯೋ ಇವಾಗ ಹೇಗಿದ್ಯಾ, ಅದನ್ನ ಹೇಳ್ಬೋದು ನಾವು, ಆಕಾಶ ಭೂಮಿಯಷ್ಟು ಅಂತರ ಇದೆ ಅಂತ. ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದ್ದೀನಿ. ತುಂಬಾ ಧನ್ಯವಾದ ಹೇಳ್ತೀನಿ. ನಾನು ಸರಾಕರ್ಗೆ ಈಗ ಬರ್ತೀನಿ, ಯಾಕಂದ್ರೆ ನಮ್ಮನೇಲೆ ಎಲ್ಲ ಇದೆ. ಆದ್ರೂ ಬ್ಯಾಕ್ ಬೋನ್ ಮಸಾಜರ್ಗೋಸ್ಕರ ಬರ್ತಿದ್ದೆ. ಈಗ ಸ್ವಲ್ಪ ಕಾರಣಾಂತರಗಳಿಂದ ಬರಕ್ ಆಗ್ತಿಲ್ಲ. ನಾನು ಬರ್ಲಿಲ್ಲ ಅಂದ್ರೂ ನನ್ನ ಸರಾಕರ್ಗೆ ನನ್ನ ದೇವಸ್ಥಾನ ಅಂತ ತಿಳ್ಕೊಂಡಿದೀನಿ. ಒಂದು ನಮಸ್ಕಾರ ಮಾಡ್ಕೊಳ್ತೀನಿ, ಒಂದ್ ನೆನೆಸ್ಕೊಳ್ತೀನಿ. ಇಲ್ಲಿನ ಮಕ್ಕಳೆಲ್ಲ ಸಿಸ್ಟರ್, ನನ್ನ ಅಮ್ಮ ಅಂತ ಕರೀತಾರೆ, ನಾನು ಅವ್ರನ್ನ ಸಿಸ್ಟರ್ ಅಂತ ಕರಿತೀನಿ. ನನ್ಗೆ ಅವರೆಲ್ಲ ಮಕ್ಳ ತರಾನೇ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅವಾಗೆಲ್ಲ ಪೀರಿಯಡ್ಸ್ ಇತ್ತು ನನ್ಗೆ, ಇವಾಗ ಪೀರಿಯಡ್ಸ್ ಆಗ್ತಿಲ್ಲ. ಅವಾಗೆಲ್ಲ ಪೀರಿಯಡ್ಸ್ ಇದ್ದಾಗೆಲ್ಲ ತುಂಬಾ ಚೆನ್ನಾಗಿ ನನ್ಗೆ ನೋಡ್ಕೊಂಡಿದ್ದಾರೆ. ಅಷ್ಟು ನನ್ಗೆ ಮನ್ಸಿಗೆ ಒಂಥರ ಖುಷಿ ಅನ್ಸುತ್ತೆ ಇಲ್ಲಿ ಬಂದ್ರೆ. ಇವರ ಸೇವೆ, ಇವರಿದು ಒಂದೊಳ್ಳೆ ಮಾತು ಏನೇ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಸರಾಕೆರೆಗೆ ಬನ್ನಿ. ಅಲ್ಲಿ ಇಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಂಡು, ದುಡ್ಡು ವೇಸ್ಟ್ ಮಾಡ್ಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಇಲ್ಲಿ ಬನ್ನಿ, ನಿಮ್ಗೆ ಸಂಪೂರ್ಣವಾದ ಒಂದು ಆರೋಗ್ಯ ಸಿಗುತ್ತೆ, ಒಂದು ಮನಸ್ಸಿಗೆ ಸಂತೋಷ, ನೆಮ್ಮದಿ ಸಿಗುತ್ತೆ. ಈ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ಮಾತಾಡ್ತಾರೆ. ಸರ್ ಅಷ್ಟೇ, ಏನಾನ ಗೊತ್ತಿಲ್ಲ ಅಂದ್ರೆ ಕೇಳ್ತಾರೆ, ವಿಚಾರಿಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ಆರೋಗ್ಯವನ್ನ ಕಾಪಾಡ್ಕೊಳ್ಳಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ಎಲ್ಲರೂ ಆರೋಗ್ಯವಾಗಿದ್ರೆ ನಮ್ಮ ದೇಶನೂ ಚೆನ್ನಾಗಿರುತ್ತೆ. ಆದ್ರಿಂದ ಎಲ್ಲರೂ ಬನ್ನಿ, ಆರೋಗ್ಯ ಸುಧಾರಿಸ್ಕೊಳ್ಳಿ. ಜೈ ಹಿಂದ್. ಥ್ಯಾಂಕ್ ಯು ಅಮ್ಮ. ಇದು ನಿಮ್ಗೆ ಇಲ್ಲಿ ಚಾರ್ಜಸ್ ಏನೋ ಮಾಡಿದಾರಾ? ಯಾರೋ ಅಮೌಂಟ್ ಯಾರೋ ಕೇಳಿದಾರಾ? ಇಲ್ಲ ಸರ್, ಯಾರು ಏನು 1 ಪೈಸಾನು ಏನು ಕೇಳಿಲ್ಲ. ಟೋಟಲ್ ಆಗಿ ಫ್ರೀ ಆಗಿ ಕೊಟ್ಟಿದ್ದಾರೆ. ಟೋಟಲ್ ಫ್ರೀ. ಎಷ್ಟು ವರ್ಷ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ? ಸರ್ ನಾನು ಇದು 7ನೇ ವರ್ಷ ಆಯ್ತು. ಈಗ ನವೆಂಬರ್ ಬಂತಲ್ಲ, 7 ಕಂಪ್ಲೀಟ್ ಆಗೋಯ್ತು, 8ಕ್ಕೆ ಬೀಳುತ್ತೆ ಸರ್. 8ನೇ ವರ್ಷ ತಗೊಂಡು ಯಾವ್ದಾದ್ರು ಚಾರ್ಜಸ್ ಇಲ್ಲ? ಏನು ಚಾರ್ಜಸ್ ಇಲ್ಲ. ನನ್ಗೆ ಯಾವ ರೀತಿಯ ಸೈಡ್ ಎಫೆಕ್ಟ್ಸ್ ಆಗ್ಲಿ, ಅದೇನೋ ಹೇಳ್ತಾರಲ್ಲ ಮೂಳೆ ಪುಡಿ, ಅದೆಲ್ಲ ಏನು ಇನ್ನೂ ಚೆನ್ನಾಗಾಯ್ತು ನನ್ಗೆ. ನನ್ ಬೋನ್ ಡೆನ್ಸಿಟೀಸ್ ಟೆಸ್ಟ್ ಮಾಡಿಸ್ದೆ. ಆಮೇಲೆ ಮಿನರಲ್ ಇದು B12 ಬ್ಲಡ್ ಅಲ್ಲಿ B12 ಟೆಸ್ಟ್ ಮಾಡಿಸ್ದೆ. ಎಲ್ಲ ನಾರ್ಮಲ್ ಇದೆ ಅಂದ್ರು. ಡಾಕ್ಟ್ರು ತುಂಬಾ ಖುಷಿ ಪಟ್ರು. ಏನ್ ಮೇಡಮ್ ನಿಮ್ಗೆ 54 ವರ್ಷ ಅಂತೀರಾ, ಏನ್ ಪ್ರಾಬ್ಲಮ್ಮು ಇಲ್ಲ, ಚೆನ್ನಾಗಿದ್ದೀರಾ ಅಂದ್ರೆ. ನಾನ್ ಹೇಳ್ದೆ ಈ ತರ ಸರಾಕೆರ್ಗೆ ಹೋಗ್ತಾ ಇದ್ದೀನಿ, ಮನೇಲೂ ಎಲ್ಲ ತಗೊಂಡಿದ್ದೀನಿ, ಮಾಡ್ತಾ ಇದ್ದೀನಿ ಅಂತಂದಕ್ಕೆ ಡಾಕ್ಟ್ರೇಸ್ ತುಂಬಾ ಖುಷಿ ಪಟ್ರು. ವೆರಿ ಗುಡ್ ಮೇಡಮ್, ಹಿಂಗೆ ಹೆಲ್ತ್ ಕಾಪಾಡ್ಕೊಳ್ಳಿ ಅಂತ ತುಂಬಾ ಖುಷಿ ಪಟ್ಟು ಅಪ್ರಿಷಿಯೇಟ್ ಮಾಡಿದ್ದಾರೆ. ಹೌದು ಸರ್, ತುಂಬಾ. ಇದರಲ್ಲಿ ಒಂದು ಸತ್ಯಾಂಶ ಇದೆ. ಏನ್ ಸತ್ಯಾಂಶ ಅಂದ್ರೆ, ನಾನು ಈ ಟೆಸ್ಟ್ ಕೂಡ ಮಾಡಿ ತೋರಿಸ್ತೀನಿ. ನನ್ನ ಹತ್ರ ಏರ್ಸ್ ಇದೆ ನೋಡಿ. ಇದು ಹೆಂಗೆ ಈ ಜೇಡಾ ಸ್ಟೋನ್ ನಮ್ಮನ್ನ ಕಾಪಾಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಈ ಹೇರ್ಸ್, ಈ ಜೇಡಾ ಸ್ಟೋನ್ಗೆ ನಾವು ಸುತ್ತೀವಿ, ಈ ತರ ಸುತ್ತಿ ನಾವು ಬೆಂಕಿಗೆ ಹಿಡಿಯುವಾಗ
ಈಗ ಎಲ್ಲರೂ ಕೂಡ ಗೊತ್ತಿದೆ ನೋಡಿ, ಇದು ನಾನು ಹೇರ್ ಫೋಲ್ಡ್ ಮಾಡಿ ಸುತ್ತಿದ್ದೀನಿ. ನಮಗೆಲ್ಲ ಕೂಡ ಗೊತ್ತಿದೆ, ತಲೆ ಕೂದಲಿಗೆ ಬೆಂಕಿ ಹಚ್ಚಿದ್ರೆ ಕಂಪಲ್ಸರಿ ಸುಟ್ಟೋಗ್ಬಿಡುತ್ತೆ. ತುಂಬಾ ಸೂಕ್ಷ್ಮ ಇದು, ತುಂಬಾ ಸೂಕ್ಷ್ಮ ಇರೋದು ಸುಟ್ಟೋಗ್ಬಿಡುತ್ತೆ. ಇವಾಗ ನಾನು ಇದನ್ನ ನಿಮ್ಗೆ ಟೆಸ್ಟ್ ಮಾಡಿ ತೋರಿಸ್ತೇನೆ. ನಾನು ಸರ್ ಹಾಕಿರೋ ಮ್ಯಾಟ್ ಅಲ್ಲಿ ನಿಮ್ಗೆ ಇಂಪ್ರೂವ್ಮೆಂಟ್ಸ್ ಆಗುತ್ತಾ ಆಗಲ್ಲ ಅನ್ನೋದನ್ನ ನಾನು ನಿಮ್ಗೆ ಟೆಸ್ಟ್ ಮಾಡಿ ತೋರಿಸ್ತೀನಿ. ಈಗ ನನ್ನ ಹತ್ರ ಕ್ಯಾಂಡಲ್ ಇದೆ. ಕ್ಯಾಂಡಲ್ ಮಮತಾಜ್ ಮೇಡಮ್ ಅದು ಹಚ್ತಾ ಇದ್ದಾರೆ. ನೋಡಿ ಬೆಂಕಿ ಎತ್ಕೊಂಡಿದೆಯಲ್ವಾ, ಕ್ಯಾಂಡಲ್ ಆನ್ ಆಗಿದೆ. ಕೆಳಗಡೆ ಈ ಹೇರ್ಸ್ ಅನ್ನ, ಇದೇ ಹೇರ್ಸ್ ಅನ್ನ ಸುಡುವಾಗ ಸುಟ್ಟೋಗ್ತಾ ಇದೆ ನೋಡಿ, ನಿಮ್ಗೆ ಕಣ್ಣಿಗೆ ಕಾಣ್ಬೋದು ನೋಡಿ, ಸುಡ್ತಾ ಇದೆ. ಇದೇ ಹೇರ್ಸು ಸುಡ್ತಾ ಇದೆ. ಅದೇ ಈ ಒಂದು ಜೇಡಾ ಸ್ಟೋನ್ಗೆ ಸುತ್ತಿರ್ತಕ್ಕಂಥ ಈ ಒಂದು ಹೇರ್ಸ್ಗೆ ಈ ತರ ಹಿಡಿಯುವಾಗ ನೋಡಿ, ಇದನ್ನ ಇದ್ರ ಮೇಲೆ ಕೂಡ ಇಟ್ಟಿದ್ದೀನಿ, ಯಾವುದೇ ತರ ಹೇರ್ಸ್ ಸುಡ್ತಾ ಇಲ್ಲ. ನೀವು ನೋಡ್ಬೋದು, ನಾನು ಇನ್ನೂ ಸ್ವಲ್ಪ ಹೊತ್ತು ಹಿಡಿ ಅಂದ್ರೆ ಬೇಕಾದ್ರೆ ಇಡಕ್ಕೆ ರೆಡಿ ಇದ್ದೀನಿ. ನೋಡಿ ಎಷ್ಟೊತ್ತಿಟ್ರು ಸುಡ್ತಾ ಇಲ್ಲ ನೋಡಿ, ನೀವು ನೋಡ್ಬೋದು. ಸಂಪೂರ್ಣವಾಗಿ ಜಾಯಿಂಟ್ ಹಾಗೆ ಇದೆ. ಇಲ್ಲಿ ಕೆಳಗಡೆ ಸುಡುವಾಗ ಸುಟ್ಟೋಗುತ್ತೆ ಇದೇ ಹೇರ್ಸ್. ಅದೇ ಜೇಡಾ ಸ್ಟೋನ್ಗೆ ಈ ತರ ನಾವು ಸುತ್ತಿ ಹಿಡಿಯುವಾಗ ಯಾವುದೇ ರೀತಿಯಾದ ಏರ್ಸ್ ಡ್ಯಾಮೇಜ್ ಆಗಲ್ಲ. ಈ ತರ ಏರೇ ಡ್ಯಾಮೇಜ್ ಆಗಲ್ಲ ಅಂತಂದ್ರೆ ಮನುಷ್ಯನ ದೇಹ ಎಷ್ಟರ ಮಟ್ಟಿಗೆ ಸುಧಾರಣೆ ಆಗುತ್ತೆ. ನಾನು ಟೆಸ್ಟ್ ಮಾಡಿ ತೋರಿಸ್ಬೋದು. ಸ್ವಲ್ಪ ಜನ ಇಟ್ಕೊಂಡಿದ್ರೆ ಅದಕ್ಕೆ ಗೊತ್ತಾಗಲ್ಲ ಅಂತ, ಇಟ್ಕೊಂಡಿದ್ರೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ನಾನು ಟೆಸ್ಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ನಾನೀಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಒಂದು ಬದಿಯ ತಲೆಯ ಕೂದಲನ್ನು ತೆಗೆದಿದ್ದೀನಿ ನೋಡಿ. ನೋಡಿ ಈ ಸ್ಟೋನ್ ತೆಗೆದುಬಿಟ್ಟೆ. ಬೆಂಡ್ ಆಗಿರೋದು ಕೂಡ ಸಂಪೂರ್ಣವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ನೋಡಿ. ಬೆಂಡ್ ಆಗಿದೆ, ಬೆಂಡ್ ಆಗಿದೆ. ಯಾವುದೇ ರೀತಿಯಾದ ಹೇರ್ಸ್ ಕಟ್ ಆಗಿಲ್ಲ. ಅಂದ್ರೆ ನಮ್ಮ ತಲೆಯ ಕೂದಲನ್ನೇ ಸುಡ್ಲಿಕ್ಕೆ ಬಿಡಲ್ಲ ಈ ಒಂದು ಜೇಡಾ ಸ್ಟೋನ್ ಶಕ್ತಿ ಅಂತಂದ್ರೆ ನಮ್ಮ ದೇಹವನ್ನು ಎಷ್ಟರ ಮಟ್ಟಿಗೆ ಗುಣ ಮಾಡುತ್ತೆ ಅನ್ನೋದಕ್ಕೆ ನಾನು ನಿಮ್ಗೆ ರುಜುವಾತ್ ಮಾಡಿ ತೋರಿಸಿದ್ದು. ಇಲ್ಲಿ ನೋಡ್ಬೋದು, ಈ ಜೇಡಾ ಸ್ಟೋನ್ ಪ್ಯೂರ್ ಆಗಿದೆ ಅಂತ ಹೇಳಲಿಕ್ಕೆ ಈ ಜೇಡಾ ಸ್ಟೋನ್ಗೆ ಬೆಳಕನ್ನ ಬಿಟ್ರೆ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಆ ಬೆಳಕು ಹಾದು ಹೋಗುತ್ತೆ. ಅಂದ್ರೆ ಈ ಕಲ್ಲಿನಲ್ಲಿರ್ತಕ್ಕಂಥ ಕಿರಣಗಳು ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹಾದು ಹೋಗ್ಲಿಕ್ಕೆ ಇದೊಂದು ದಾರಿ ಅಂತ ಹೇಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಕಲ್ಲು ತುಂಬಾ ಕಡಿಮೆ ಸಿಕ್ಕದು. ಇದರ ಬೆಲೆ ತುಂಬಾ ಕೂಡ ಜಾಸ್ತಿ ಇರುತ್ತೆ. ನಾವು ಎಷ್ಟೋ ಜನ ಹೇಳ್ತೀವಿ ಆನ್ಲೈನ್ ಅಲ್ಲಿ ತುಂಬಾ ಕಡಿಮೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಒರಿಜಿನಲ್ ಡೂಪ್ಲಿಕೇಟ್ ಆಗಿರುತ್ತೆ. ನನ್ನ ಜನರಿಗೆ, ತುಮಕೂರಲ್ಲಿ ಬರ್ತಕ್ಕಂಥ ಜನರಿಗೆ ಉತ್ತಮವಾದ ಸೇವೆಯನ್ನು ಕೊಡ್ಲಿಕ್ಕೋಸ್ಕರ ನಾನು ಈ ಸರಾಕೆರನ್ನ ಓಪನ್ ಮಾಡ್ಕೊಂಡಿದೀವಿ. ಇದು ಯಾವುದೇ ರೀತಿಯ ಚಾರ್ಜಸ್ ಮಾಡೋದಿಲ್ಲ. ವಯಸ್ಸಾದಂತ ಜನರಿಗೆ, ಬಡವರಿಗೋಸ್ಕರ ಮಾಡತಕ್ಕಂಥ ಒಂದು ಕಂಪನಿ ನನ್ನ ಸರಾಕೆರ್ ಕಂಪನಿ. ಇದು ನನ್ನ ತುಮಕೂರಲ್ಲಿ ಮಾತ್ರ ಇಲ್ಲ, ಆಲ್ ಓವರ್ ಕರ್ನಾಟಕ. ಆಲ್ ಓವರ್ ಕರ್ನಾಟಕ ಅಂದ್ರೆ ಬೆಂಗಳೂರಲ್ಲಿ ನಿಮ್ಗೆ 7 ಬ್ರಾಂಚಸ್ ಸಿಗುತ್ತೆ. ಬೆಂಗಳೂರಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅಂದ್ರೆ ಫಸ್ಟ್ ಆಗಿ ಮಲ್ಲೇಶ್ವರಂ ಅಲ್ಲಿ ನನ್ನ ಬ್ರಾಂಚಸ್ ಇದೆ. ನೆಕ್ಸ್ಟ್ ಹನುಮಂತ ನಗರಲ್ಲಿ ಸಿಗುತ್ತೆ, ಮೂಡ್ಲಪಾಳ್ಯದಲ್ಲಿ ಸಿಗುತ್ತೆ, ಹಾಟಿ ನಗರಲ್ಲಿ ಸಿಗುತ್ತೆ, ನಿಮಗೆ ಸರಾಕೆರ್ ಸಿಗುತ್ತೆ, ಹೋಗಿ ಥೆರಪಿ ತಗೊಳ್ಬಹುದು. ಹೌಸಿಂಗ್ ಬೋರ್ಡ್ ಅಲ್ಲಿ ಸಿಗುತ್ತೆ, ಪೀಣ್ಯದಲ್ಲಿ ಕೂಡ ಇದೆ. ನೆಕ್ಸ್ಟ್ ಆನಂತರ ನಮ್ಮ ಕಮ್ಮನಹಳ್ಳಿ ಕೂಡ ಇದೆ. ಈಗ ಹೊಸದಾಗಿ ಉತ್ತರಲ್ಲಿ ಕೂಡ ನಾವು ಓಪನ್ ಮಾಡಿದೀವಿ. ಅದಾದ ನಂತರ ತುಮಕೂರು ಇದೆ, ಪಕ್ಕದಲ್ಲಿ ಮಂಡ್ಯದಲ್ಲಿದೆ, ಮೈಸೂರಲ್ಲಿ ಕೂಡ ಬ್ರಾಂಚಸ್ ಇದೆ. ಈ ಕಡೆ ಹೋಗುವಾಗ ಹಾಸನಲ್ಲಿ ಸಿಗುತ್ತೆ, ಚಿಕ್ಕಮಂಗ್ಳೂರಲ್ಲಿ ನನ್ನ ಬ್ರಾಂಚಸ್ ಇದೆ, ನನ್ನ ಸರಾಕೆರ್ ಬ್ರಾಂಚಸ್ ಇದೆ. ಈ ಕಡೆ ದಾವಣಗೆರೆಯಲ್ಲಿ ಕೂಡ ಇದೆ. ಹಾಗೆ ಮುಂದೆ ಹೋದ್ರೆ ಹುಬ್ಬಳ್ಳಿಯಲ್ಲಿ ಕೂಡ ಸಿಗುತ್ತೆ, ಬೆಳಗಾವಿಯಲ್ಲಿ ಕೂಡ ಸಿಗುತ್ತೆ, ನಿಮಗೆ ಥೆರಪಿ ಸಿಗುತ್ತೆ, ಅಲ್ಲೂ ಕೂಡ ನನ್ನ ಬ್ರಾಂಚಸ್ ಇದೆ. ಇವಾಗ ರಾಯಚೂರಲ್ಲಿ ಕೂಡ ಓಪನ್ ಮಾಡ್ತಾ ಇದೀವಿ, ಗುಲ್ಬರ್ಗದಲ್ಲಿ ಕೂಡ ಇದೆ. ಆನಂತರ ಮಂಗಳೂರು, ಉಡುಪಿ, ಸೂರತ್ಕಲ್, ಕಾರ್ಕಳ ಈ ಕಡೆ ಕೂಡ ನನ್ನ ಸರಾಕೆರ್ ಇದೆ. ಸ್ವಲ್ಪ ಆಂಧ್ರ ಪ್ರದೇಶದಲ್ಲಿ ಕೂಡ ಇದೆ, ತಮಿಳುನಾಡಲ್ಲಿ ಕೂಡ ಇದೆ. ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕ ಸುತ್ತುವರೆದಿದೆ, ಎಲ್ಲಾ ಕಡೆ ಕೂಡ ಸರಾಕೆರ್ ಇದೆ. ಎಲ್ಲಾ ಬ್ರಾಂಚಸ್ ಅಲ್ಲೂ ಒಂದು ದಿನಕ್ಕೆ ಮಿನಿಮಮ್ ಅಂದ್ರೆ 250ರಿಂದ 300 ಜನ ಫ್ರೀ ಆಗಿ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದಾರೆ. ಇದು ಇವತ್ತು ಓಪನ್ ಆದ ಕಂಪನಿ ಇಲ್ಲ, ನಮ್ಮ ಭಾರತ ದೇಶಕ್ಕೆ ಬಂದು 18 ವರ್ಷಗಳಾಯ್ತು. ಸೌತ್ ಕೊರಿಯಾದಲ್ಲಿ ಹಿಸ್ಟ್ರಿ ತೆಗೆದು ನೋಡಿ 52 ವರ್ಷದಿಂದ ಈ ಒಂದು ಜೇಡಾ ಸ್ಟೋನ್ ಅಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಉತ್ತಮವಾಗಿ ಆರೋಗ್ಯ ಸುಧಾರಿಸಲಿಕ್ಕೋಸ್ಕರ ಹಾಸ್ಪಿಟಲ್ಸ್ ಅಲ್ಲಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಆ ಒಂದು ಉಪಕರಣ ನನ್ನ ಭಾರತ ದೇಶಕ್ಕೆ ನನ್ನ ಸೌತ್ ಕೊರಿಯನ್ಸ್ ಕೊಟ್ಟಿದ್ದಾರೆ. ಆ ಸೌತ್ ಕೊರಿಯನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ತುಮಕೂರು ಎಲ್ಲಾ ಜನರು ಬಂದು ಈ ಒಂದು ಉತ್ತಮವಾದ ಸೇವೆಯನ್ನ ನೀವು ಪಡ್ಕೊಳ್ಬೇಕು, ನೀವೆಲ್ಲ ಆರೋಗ್ಯವನ್ನು ಸುಧಾರಿಸ್ಕೋಬೇಕು ಅಂತ ಹೇಳಿ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಎಲ್ಲಾ ಕಡೆ ಫ್ರೀ ಇದೆ, ನೀವು ಯಾವ ಬ್ರಾಂಚ್ ಬೇಕಾದ್ರೂ ಹೋಗಿ ಫ್ರೀ ಆಗಿನೇ ಇದೆ. ಸ್ವಲ್ಪ ಜನ ಹೇಳ್ತೀವಿ ಏನಂತ ಹೇಳ್ಬಿಟ್ಟು, ಅಲ್ಲಿ ಹೋದ್ರೆ ಮಿಷನ್ ನೆಕ್ಸ್ಟ್ ತಗೋಬೇಕಾ ಅಂತ ಹೇಳ್ಬಿಟ್ಟು. ಯಾರಿಗೆ ಅವಶ್ಯಕತೆ ಇದೆ, ನಿಮ್ಮ ಮನೆಯಲ್ಲಿ ಉಪಯೋಗಿಸ್ಬೇಕು ಅಂತ ನೀವು ಅನ್ಕೊಳ್ತಾ ಇದ್ದೀರಾ, ಉತ್ತಮವಾದ ಉಪಕರಣ ನನ್ನ ಸರಾಕೆರ್ ಜೇಡಾ ಮ್ಯಾಟ್ ಆಗಿರ್ಬೋದು, ಮಸಾಚರ್ ಆಗಿರ್ಬೋದು, ವಾಟರ್ ಮಿಷನ್ ಉತ್ತಮವಾದ ಉಪಕರಣ. ಇಲ್ಲ ನನ್ನ ಹತ್ರ ಹಣ ಇಲ್ಲ, ನೀವು ಧೈರ್ಯವಾಗಿ ಸರಾಕೆರಿಗೆ ಬನ್ನಿ. 50 ವರ್ಷ ಆದ್ರೂ ನೀವೇನಕ್ಕೆ ಬರ್ತೀರಾ ಇಲ್ಲಿ ಅಂತ ಹೇಳಿ ಕೇಳಲ್ಲ. ಆದ್ರೆ ಇಲ್ಲಿದೆ ಆದಂತ ಸ್ವಲ್ಪ ನಿಯಮಗಳಿದೆ. ಆ ನಿಯಮಗಳನ್ನ ಎಲ್ಲರೂ ಕೂಡ ಏನ್ ಮಾಡ್ಬೇಕು, ಪಾಲಿಸಬೇಕು. ಈ ನಿಯಮಗಳನ್ನ ಪಾಲಿಸಿದ್ರೆ ನಿಮಗೆ ಇಲ್ಲಿ ಉತ್ತಮವಾದ ಆರೋಗ್ಯ ವೃದ್ಧನೆ ಮಾಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಅನುಕೂಲಗಳು ಇಲ್ಲಿ ಸಿಬ್ಬಂದಿ ವರ್ಗ ನಾವೆಲ್ಲ ಕೂಡ ನಿಮ್ಗೆ ಸಹಾಯ ಮಾಡ್ತೀವಿ. ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಚಿಕ್ಕ ವಯಸ್ಸಿನಿಂದ ವಯಸ್ಸಾದವರು ಕೂಡ ಈ ಥೆರಪಿಯನ್ನ ತಗೊಳ್ಬಹುದು. ಇದರಲ್ಲಿ ಅಡ್ಡ ಪರಿಣಾಮ ಇರೋದಿಲ್ಲ. ನೀರನ್ನು ಚೆನ್ನಾಗಿ ಕುಡಿದು ಥೆರಪಿ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಬರಲ್ಲ. ಹೊರಗಡೆ ನಾನು ತುಮಕೂರು ಎಷ್ಟೋ ಜನ ಹೇಳ್ತಾರೆ ನಾನು ಕೂಡ ಮ್ಯಾಟ್ ತಗೊಂಡಿದ್ದೀನಿ, ಮನೇಲಿ ಇಟ್ಕೊಂಡಿದ್ದೀನಿ ಅಂತ. ನಿಮ್ಗೆಲ್ಲರಿಗೂ ನಾನು ಒಂದು ಸಂದೇಶ ಹೇಳ್ತೀನಿ. ನಿಮ್ ಮನೇಲಿ BP ಟ್ಯಾಬ್ಲೆಟ್, ಶುಗರ್ ಟ್ಯಾಬ್ಲೆಟ್ಸ್ ಇದೆ. ಆ BP ಶುಗರ್ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಮಾತ್ರ ನಿಮಗೆ BP ಶುಗರ್ ನಾರ್ಮಲ್ ಬರುತ್ತೆ. ಆ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾರ್ಮಲಿಗೆ ಬರಲ್ಲ. ನನ್ನ ಪ್ರಾಡಕ್ಟ್ಸ್ ಯಾರೆಲ್ಲ ತಗೊಂಡಿದ್ರು ನಿಮ್ಗೆಲ್ಲ ನನ್ನ ಒಂದು ಈ ಸಂದೇಶ ಏನ್ ಹೇಳ್ತೀನಿ ಅಂದ್ರೆ, ನಾನು ಬೆಡ್ ಅಲ್ಲಿ ಮಲಗಿ ಥೆರಪಿ ಮಾಡಿ
ಅದರಲ್ಲಿ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ನಾನು ಚಾಲೆಂಜ್ ಬೇಕಾದ್ರೆ ಮಾಡ್ತೀನಿ, ನೀವು ಬನ್ನಿ, ನಿಮ್ಮ ಪ್ರಾಬ್ಲಮ್ಸ್ಗೆ ನಾನು ಏನು ಸೊಲ್ಯೂಷನ್ ಕೊಡಬೇಕು, ನನ್ನ ಥೆರಪಿ ಮುಖಾಂತರ ನಾನು ಸೊಲ್ಯೂಷನ್ ಬೇಕಾದ್ರೆ ನಾನು ಕೊಡಕ್ಕೆ ರೆಡಿ ಇದ್ದೀನಿ. ಆದ್ರೆ ಹೊರಗಡೆ ಸಿಕ್ಕುವಂತ ಜನಗಳಿಗೆ ಆ ಮಾಹಿತಿಯನ್ನ, ತಪ್ಪಾದ ಮಾಹಿತಿಯನ್ನ ಹೇಳೋದು ಬೇಡ. ಥೆರಪಿಯಲ್ಲಿ ಏನು ಕೂಡ ಅನುಕೂಲ ಆಗಲ್ಲ, ಏನು ಕೂಡ ರಿಸಲ್ಟ್ ಇಲ್ಲ ಅಂತ ಹೇಳೋದು ಬೇಡ. ಅದನ್ನ ಸರಿಯಾಗಿ ಉಪಯೋಗಿಸಿ ಒಳ್ಳೇದು ವಿಷಯವನ್ನ ಹೇಳದ. ಮಾತ್ರೆ ತಗೊಂಡ್ರೆ ಮಾತ್ರ ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ, ಊಟ ಮಾಡಿದ್ರೆ ಯಾರಿಗೂ ಹೊಟ್ಟೆ ತುಂಬೋದಿಲ್ಲ. ಮ್ಯಾಟ್ ನಿಮ್ ಮನೇಲಿ ಇರ್ಬೋದು, ನನ್ನ ಅಪ್ಪ ಮನೇಲಿ ಇರ್ಬೋದು, ಆದ್ರೆ ಆ ಮ್ಯಾಟ್ ಉಪಯೋಗಿಸಿದ್ರೆ ಮಾತ್ರ ಅನುಕೂಲ ಆಗುತ್ತೆ. ಉಪಯೋಗಿಸಿದ್ರೆ ಯಾವುದೇ ತರ ಅನುಕೂಲಗಳು ಸಿಕ್ಕಲ್ಲ. 10 ವರ್ಷವಾಗಿ ಇಲ್ಲೇ ಇದೆ ಆಫೀಸ್ ಅಂದ್ರೆ ನೀವು ಯೋಚನೆ ಮಾಡ್ಕೊಳ್ಳಿ ಎಷ್ಟೆಲ್ಲ ಮಟ್ಟಿಗೆ ಈ ಸರಾಕೆರ್ ಅನುಕೂಲವನ್ನು ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ನಾನು ಸರಾಕೆರ್ ಎಲ್ಲ ಅಪ್ಪ ಅಮ್ಮ ಪ್ಲೀಸ್ ಇನ್ನೂ ಸ್ವಲ್ಪ ದಿವಸ ಈ ಥೆರಪಿನ ನೀವು ಕಂಟಿನ್ಯೂ ಮಾಡಿ ನೋಡಿ, ಅದರ ಅನುಕೂಲ ನಿಮ್ಗೆ ಗೊತ್ತಾಗುತ್ತೆ. ಈ ಸರಾಕೆರ್ ಇದೇ ಬಿಲ್ಡಿಂಗ್ ಅಲ್ಲಿ, ವಿನಾಯಕ ನಗರ 3rd ಕ್ರಾಸ್ 3rd ಮೇನ್ 1st ಫ್ಲೋರ್ ಅಲ್ಲಿ ಸರಾಕೆರ್ ಹೆಲ್ತ್ ಕೇರ್ GTL ಟೆಕ್ ಸರಾಕೆರ್ ಇದೆ. 10 ವರ್ಷವಾಗಿ ಇದೇ ಬಿಲ್ಡಿಂಗ್ ಅಲ್ಲಿ ಇದೆ, ಇದೇ ಜಾಗದಲ್ಲಿ ನಡೆಸ್ತಾ ಇದೀವಿ. ಇನ್ನು ಯಾರು ಬೇಕಾದ್ರೂ ಬಂದು ಈ ಥೆರಪಿನ ತಗೊಳ್ಬಹುದು. ಎಲ್ಲರಿಗೂ ಬರ್ಲಿಕ್ಕೆ ನಾವು ಅನುಮತಿ ಮಾಡ್ಕೊಡ್ತೀವಿ, ಎಲ್ಲರಿಗೂ ಕೂಡ ಬೇಕಾದಂತ ಅನುಕೂಲಗಳನ್ನ ಕೊಡ್ತೀವಿ. ಬಂದು ಥೆರಪಿ ಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು.